ಪತ್ನಿಯಳಾದ ಸುರೇಖ ಆ ಪರಶಿವನಿಂದ ತಿಳಿಸಲ್ಪಡದು ಆ ಪರಶುರಾಮನ ಹಾಕಲಾರದು ಕಲಿತಿಲಕ ಸುಂದರ ಆ ಜಮದಗ್ನಿ ಕುಮಾರನನ್ನು ಸಂಹಾರದಲ್ಲಿ ಜಮಗಡಿಸಿ ಯಮರಾಜನಲ್ಲಿಗೆ ಕಳಿಸದಿದ್ದರೆ ನಾನು ಶಾಸ್ತ್ರ ಬಾವು ವಂದನಿಸಿ ಸಾರ್ಥಕವೇನು ರಾಣೆ ಪಡಬೇಡ. ಪ್ರಿಯ ಪ್ರಿಯಳೇ ಕಾಂತ ಕಾಂತೆ ನಿನ್ನ ಹಠವನ್ನು ಬಿಡೋದಿಲ್ಲವೇ? ಸರ್ವತ ಬಿಡುವುದಿಲ್ಲ ಸುಂದರ. ಬಿಡಬೇಕು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ. ಬಿಡೋದಿಲ್ಲವೆಂದರೆ ಕೇಳುವುದೇ ಇಲ್ಲ. ಅವನ ಕೈಯ ವಶ ಮಾಡಿ ಬಂದು ನಿನ್ನ ಎಲ್ಲವನ್ನ ಸುಂದರ. ಕಾಂತ ಕಾಂತೆ ಎದ್ದು ಬರುವೆಯ? ಎದ್ದು ಬರಬಲ್ಲ ಸುಂದರ. ಎದ್ದು ಬರದಿದ್ದರೆ ಸಾಧ್ಯವಾಗಿ ಆ ನಂಬಿಕೆ ನನಗಿಲ್ಲ. ನನ್ನ ಹೆಂಡತಿ ಆದ ಮೇಲೆ ನಂಬಿಕೆ ಇಲ್ಲವನ ಸುಂದರ. ಇಲ್ಲ ಪ್ರಿಯ, ಅದಕ್ಕಾಗಿ ಹೇಳ್ತಿರುವನು ನನಗೆ ಇರುವ ನಂಬಿಕೆ. ಕಾಂತ ಕಾಂತೆ ಪ್ರಿಯ ಪ್ರಿಯಳೇ ಬೆರೆಯಲಾಗಿದೆ ಮಿಲನವಾಗಿದೆ ನಾನಿನ್ನ ಬಯಸಿದೆ ನೀನು ನಾನು ಒಂದಾಗೆ. ಕಾಂತೆ ಆಮೇಲೆ ಆಮೇಲೆ ಏನಾಗಬಹುದು ಸುಂದರ. ನಾಳೆ ನಾಳೆನೋ ನಾನು ನೀನು ಒಂದಾಗೆ ಒಂದಾಗೆ ಆಮೇಲೆ ಆಮೇಲೆ ನಾಳೆ ನಾಳೆನೋ ಇದ್ದಕ್ಕೋತಾನಮ್ಮ 3 ದಿನ ಇಷ್ಟು ಪರಿಚಯ ಮಾಡ್ಕೊಂಡ್ರೆ 3 ದಿನ ನಿದ್ದೆ ಮಾಡೋದಕ್ಕ ಇದ್ದಕ್ಕೆ ಹೋಗೋದಲ್ಲ ಅದ. ಕಾಂತ ಏಕೆ ನಗುವೆ? ನಗು ಬಂದಿದೆ ಸುಂದರ. ಕಾಂತ ಕಾಂತೆ ನಮಗೆ ದುಃಖವಾಗುವುದಲ್ಲ. ಸುಂದರ ಅಲ್ಲೇ ಪರಶುರಾಮನ ಕೂಡ ಪಂಥವನ್ನು ತಟ್ಟು ಹೋಗುತ್ತಿರುವನೆಂದು ಹೇಳ್ತಿರುವಿಲ್ಲ. ಅವನ ವಿಚಾರ ನೀನು ತಿಳಿದುಕೊಂಡಿರುವೆಯಾ?
ನನ್ನ ವಿಚಾರ ಅವನಿಗೆ ಗೊತ್ತಿಲ್ಲ ಸುಂದರ. ನಿನ್ನ ವಿಚಾರ ನನಗೆ ಗೊತ್ತಿರುವುದು, ಆದರೆ ಪರಶುರಾಮನ ವಿಚಾರ ಹೇಳಲೇ ಕಾಂತ. ಎಷ್ಟು ಮಾತ್ರ ಕೆಂಜುವುದಿಲ್ಲ ಸುಂದರ. ಘೋರ ತಪವನ್ನು ಕೈದು ಪರಶುವನಿಂದ ವರವನ್ನು ಪಡೆದು ಬಂದಿರುವಂತೆ ದತ್ತಾತ್ರೇಯ ಶಾಸ್ತ್ರ ಪಡೆದು ಬಂದಿರ್ಬೇಕು ಸುಂದರ. ಕಾಂತ, ಕಾಂತ ಅಂಥ ವೀರನನ್ನು ಗೆಲ್ಲುವುದು ನಿನ್ನಿಂದ ಆಗಲಾರದು ಕಾಂತ. ಅದು ಯಾತಕ್ಕೆ ಎಲ್ಲಿ ನಿಲ್ಲಿಸ ನಿನ್ನ ಪಂಥ. ಆಹೇ ಸತಿ ಇಂಥ ನೀತಿ ಮಾತಾಡ ಕೇಳ್ತೆ. ನೀನು ನನ್ನ ಪತಿಯಲ್ಲವೇ? ನಾರಾಯಣನು ಯಾವ ದೊಡ್ಡ ಸೂರ್ಯನೆಂದು ಎಲ್ಲ ಮತ್ತೆ ಸಿದ್ಧಿ ಹೇಳುತ್ತೆ. ಬಾಪುರೇ ಅವನೇ ಪರಶುರಾಮನೇ ಆಗಲಿ, ಇಲ್ಲವೇ ಕಾಲು ಎಮ್ಮನೇ ಆಗಲಿ, ಎನ್ನಂ ಗೆಲ್ಲುವುದು ಯಾರಿಂದ ಸಾಧ್ಯವಿಲ್ಲ. ಸುಂದರೇ, ಯಕ್ಷ ಗರುಡ ಗಂಧರ್ವರ ಅವರ ಪಕ್ಷ ವಹಿಸಿ ದುರಕ್ಷ ಬಂದರೆ ನಾನು ಪಂಥವಂ ಬಿಡುವುದಿಲ್ಲ, ಭಯವಂ ಪಡುವುದಿಲ್ಲ. ಚಂದ್ರಿಕಾ ಮಂದ್ರಿಕ ಕಾಂತ, ಕಾಂತೆ ಯುದ್ಧಕ್ಕೆ ಹೋಗುವೆಯಾ? ಹೌದು ಸುಂದರೇ. ಕತ್ತಿಲ್ಲಲ್ಲ. ಅದು ಯಾತಕ್ಕೆ ಸುಂದರೇ? ಕಾಂತ ಸುಂದರೇ, ಕತ್ತಿಲ್ಲಲ್ಲ. ಕತ್ತಿ ಇರುವಲ್ಲ ಸುಂದರೇ. ನನ್ನ ಕೈಯಲ್ಲಿ ಸುಂದರೇ. ಕಾಂತೆ ಕೈಯಲ್ಲಿ ಕತ್ತಿ ಇದ್ದರೆ ಗತ್ತು ಬರುವುದು. ಕೈಯಲ್ಲಿ ಕತ್ತಿ ಇದ್ದರೇನೋ, ಕತ್ತಿ ಇಲ್ಲ ಅಂದರೇನೋ. ಕತ್ತಿ ಗೆದ್ದು ಬರಬೇಕಾದ್ರೆ ಮುಷ್ಟಿಯಿಂದ ಗೆದ್ದು ಬರಬಹುದು ಸುಂದರೇ. ಕತ್ತಿ ಹಿಡಿದು ಹೋಗುವೆಯಾ? ಹೌದು ಸುಂದರೇ. ಪ್ರಿಯ, ಅದು ಯಾತಕ್ಕೆ ಸುಂದರೇ? ಕಾಂತ, ಕಾಂತೆ ನಮ್ಮ ಮಾತನ್ನು ವಿಚಾರ ಮಾಡಿ ಹೋಗುವೆಯಾ? ಎಷ್ಟು ಮಾತ್ರಕ್ಕೆ ಕೇಳಲಿಲ್ಲ ಸುಂದರೇ? ಪ್ರಿಯ, ಹೋಗು ಹಾಗಾದರೆ. ಕಾಂತ, ಹೋಗ್ಬಿಡುವೆಯಾ? ಹೋಗ್ಬಿಡುವೆಯಾ? ಇಲ್ಲ ಸುಂದರೇ. ಮತ್ತೆ ಆಗಲೇ ಬರಲಿಲ್ಲ. ಬೇರೆ ಹಾಡಿಗೆ ಉತ್ತರಿಸುವ ಸುಂದರೇ. ಲಾಟ
ಪ್ರಾಣೇಶ್ವರ ಪ್ರಾಣೇಶ್ವರ ಕಾಂತ ಕಾಂತೆ ಆ ಭಕ್ತ ಪ್ರಹ್ಲಾದನ ಭಕ್ತಿಯನ್ನೇ ಮೆಚ್ಚಿ ಕಂಬದಿಂದಲೇ ಹೊರಬಂದ ಹಿರಣ್ಯ ಕಶ್ಯಪನನ್ನು ಸಂಹಾರ ಮಾಡಲಿಲ್ಲವೇ ಆ ನಾರಾಯಣ? ಹೌದಲ್ಲವೇ? ನಾನೇನು ಸಾಮಾನ್ಯದವನೇ? ಅವನ ಅವತಾರವೇ ಈ ಪರಶುರಾಮನು. ಆದ್ದರಿಂದ ನಿನ್ನ ಹಠವನ್ನು ಬಿಟ್ಟು ಬಿಡುತ್ತಾ ಅಂತ ತ್ಯಜಿಸು ನಿನ್ನ ಪಂಥ. ಹೇ ಸುಂದರೇ, ಕೊಲ್ಲಿಗರಂತ ಹೇಳಿದೆಯಲ್ಲ, ಅವನೇನಾದರೆ ನಿಜ ರೂಪದಿಂದ ಬಂದು ಕೊಲ್ಲಿರಬನೆ. ಯಾವ ರೀತಿಯಾಗಲಿ ಹೇ ತ್ರಿಪುರ ಸುಂದರೇ, ಲೋಕಪಾಲಕನಾದ ಲಕ್ಷ್ಮೀಕಾಂತನು ಪ್ರಹ್ಲಾದನನ್ನು ರಕ್ಷಣೆ ಮಾಡಲು ಬ್ರಹ್ಮದಿಂದ ಬಂದರೆಂದು ಹೇಳುವುದು ನಿನಗೆ ಸಂಭ್ರಮವಾಯಿತೆ. ಹೇ ಸುಂದರೇ, ಆ ಹರಿ ಎಂಬವನು ಯಾರ ಎದುರಿಗೆ ನಿಂತು ಗೆದ್ದಿರುವನು ಆದ ಕಾರಣ ನಿನ್ನಂತ ಹೆಂಗಿಸಿ ಅರ್ಥವಾಗುವ ಮಾತಲ್ಲ. ವ್ಯರ್ಥವಾಗಿ ಒತ್ತು ಕಳೆದು ಎನ್ನಂ ತಡೆಯಬೇಡ ಸೂರ್ಯಕ ಸುಮ್ಮನೆ ನಿನ್ನಂತ ಪ್ರಖ. ಕಾಂತ, ಕಾಂತೆ, ನಾವು ಇಷ್ಟ ತಿಳಿದು ವ್ಯರ್ಥವಾಗಿ ಹೋಯಿತು. ಆದರೂ ನೀನು ಗೆದ್ದು ಬರಬೇಕಲ್ಲ. ನೀನು ಗೆದ್ದು ಬಂದರೆ ಮಾತ್ರ ನಮಗೆ ಮರೆಯಾದೆ. ಅದಕ್ಕಾಗಿ ಪೀಠವನ್ನು ಅಲಂಕರಿಸಿ ಜಯದಾರತಿಯನ್ನು ಮಾಡುವುದು. ಕ್ಷೇಮವಾಗಲಿ ಕಾಂತ ನಿನಗೆ ಹೋಗುದುರಕ್ಕೆ ಬೇಗನೆ, ಹೋಗುದುರಕ್ಕೆ ಬಾಬಾ ಅದನ್ನ ಏಟ ಕೇಳಿದ್ರೆ ದಂಡ ಬಾ. ಫೈನಾನ್ಸ್ ಮಿನಿಸ್ಟರ್ ಬಾ, ಕೊಡ್ಬಾ, ರೊಕ್ಕ ಕೊಡ್ಬಾ ಅವ್ರಿಗೆ. ಕೊಡ್ರ ರೊಕ್ಕ ಕೊಡ್ರ. ಕುಡಿಸಮಂಗಡಮ್ಮ ಹೋಗಿ. ಕಾಂತ, ಕಾಂತ, ನಿಂತಿ ಮಾಡುವೆಯಾ? ನಿಂತಿ ಮಾಡುವುದನ್ನು ಬಿಟ್ಟು ಗೆದ್ದು ಬಾ. ಸಹಜವಾಗಿ ಗೆದ್ದು ಬರಬಡಿ ಸುಂದರೇ. ಬಳಿ ಬಳಿ ರೇಯಲೈ ಸಾರಥೆ ಆ ಜಮದಾದ್ರಿ ಮುನಿ ಕುಮಾರನಾದ ಭಾರ್ಗವ ರಾಮನು ಅರನೊಡನೆ ವರ ಪಡೆದು ಪರಶುರಾಮನಾಗಿ ಬರ್ತಿರುವರಂತೆ. ಬಾಪುರೇ ಆ ಬ್ರಾಹ್ಮಣ ಮುನಿ ಕುಮಾರನಾದ ಎಣ್ಣೆಯ ಬಿಜಬಲದ ಪರಕ್ರಮದಿಂದ ಅವನ ಮತ ಮಾಡಿ ಬರಬಹುದಕ್ಕೆ ಮಾತ್ರ ತಗೊಂಡ್ಬಿಡಿ ಬಿಡು ಸಾರದೆ. ಎಲೆ ಕಾರ್ತವೀರ್ಯನೆಂಬ ಕ್ಷತ್ರಿಯದ ಮನೆ, ಪರಶುರಾಮನೆಂಬ ಭ್ರಮಣ, ನಾನಿಲ್ಲದ ವೇಳೆಯಲ್ಲಿ ಶ್ರೇಷ್ಠ ಮುನಿಪುಂಗವನಾದ ನಮ್ಮಪ್ಪನನ್ನು ಕೊಂದೆಯ. ಸಹಜವಾಗಿ ಬಂದಿರುವನೇ ಭಂಡ. ಎಲೆ ಮತಿಭ್ರಷ್ಟನೇ, ಮತಿ ಹದಮನೆ, ನಿನಗಿನ್ನು ಕಾಲ ಕೂಡಿ ಬಂದಿರುವುದು. ಆದ ಕಾರಣ ಸಜ್ಜನರೆಂಬ ಭಾವವನ್ನರಿಯದೆಯೇ, ರಾಜಧರ್ಮ ಏನೆಂಬುದನ್ನರಿಯದೆಯೇ, ದಾನವ ಕೃತ್ಯ ಎಸಗದೆಯೇ, ನಿನ್ನ ಮರಣಕ್ಕೆ ನೀನೇ ಕಾರಣನಾದಿ. ಏನೇ ಷಂಡ, ಹದಮ, ಯುದ್ಧಕ್ಕೆ ಸನ್ನುದ್ಧನಾಗ ಮೂಢಮತಿ. ಈ ಪರುಸುವಿನಿಂದ ನಿನ್ನ ಶಿರವನ್ನಾರೆಗಡಿವನು ಜಾಗೃತಿ. ಬಳಿ ಬಳಿ ರೇಯಲೈ ಪರಶುರಾಮನೆಂಬ ಭ್ರಮಣ,
ಎಲಿಯೇ ಮದ ಪುಂಗಿದ ಮದ್ದಾನೆಯಂತಿರುವ ಕಾರ್ಥವೀರನೇ, ನಮಗೆ ಸೇರಿದ ಅಡಿವಿಯಲ್ಲಿ ಆಶ್ರಮ ಮಾಡಿಕೊಂಡಿದ್ದಾನೆ ನಿಮ್ಮಪ್ಪ ನಮ್ಮ ಭ್ರಷ್ಟನೇ. ನಿನ್ನಲ್ಲಿರುವ ಕಾಮಧೇನವನ್ನು ನಮಗೆ ಕಡು ಹಂದಿ ಕೇಳಿದರೆ ಕಂಡ ಕಂಡಂತೆ ಮಾತನಾಡಿದರು. ಮಾಡುವುದೇನಲೇ ಷಂಡ ಅಂತ ಅಮಲ್ಯವಾದ ವಸ್ತು ನಿನ್ನಂತ ತಪಸ್ಸಿಗೆ ಏಕೆಂದು ಕೇಳಿದರೆ ನಿಮ್ಮ ತಂದೆಯಪ್ಪ ಮೂಡಲು ಕಂಡ ಕಂಡಂಗೆ ಮಾತನಾಡಿದರು. ಲೇ ಬೆಷ್ಟ ಕಡೆಗೆ ಈ ಪ್ರಚಂಡ ಬಾಹದಿಂದ ಮಡಿದು ಹೋದರು. ಏ ಭಂಡ ಏ ಶಂಡ ಬಳಿರಿ, ಅದೇ ಕಕ್ಷದಿಂದ ಮಾಡುವುದಾದರೆ ಏನಲ್ಲ ಭಂಡ, ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಇಲ್ಲಕ್ಕೆ ಓಡಿ ಹೋಗ ರಾಮ, ಮಾಡುವರಿಲ್ಲ ಎಲ್ಲಿ ರಾಮ. ಏನೇ ಸಹಸ್ರ ಪಾವುಗಳಿರುವವೆಂಬ ಕೊಬ್ಬಿದ ಕಾರ್ಥವೀರಾರ್ಜುನನೇ, ಏ ಪರಶುರಾಮನೆಂಬ ಬ್ರಾಹ್ಮಣ, ಈ ಪರಶುರಾಮನು ಇನ್ನೊಂದು ಅರಗಳಿಗೆ ಅಲ್ಲಿ ಈ ಪರಶುವಿನಿಂದ ತೋರಿಸುವನು ನಿನಗೆ ಯವನ ರಖ. ಭಂಡ ಯಾರು ತೋರಿಸುವರು? ಭ್ರಷ್ಟ ಹದಮ, ನಿನ್ನೊಬ್ಬ ನನ್ನ ಏತಕ್ಕೆ ನಿನ್ನಂತ ಅಹಂಕಾರ ಮತ್ತರಾದ ಕ್ಷತ್ರಿಯರ ರುಂಡಗಳನ್ನು ಚಂಡಾಡಿ ನನ್ನ ಪಿತನ ಆತ್ಮಕ್ಕೆ ಶಾಂತಿ ಉಂಟಾಗುವಂತೆ ಮಾಡುವೆನು. ನಾನು ಹರನಂ ಒಲಿಸು ತ್ರಿಶೂಲವನ್ನು ಪಡೆದು ಪರಶುಧರ ರಾಮನೆಂಬ ನಾಮಾಂಕಿತವಿತ್ತು ಸಾರ್ಥಕವೆನ್ನು ಕಾರ್ಥವೀರಾರ್ಜುನನೆಂಬ ಮೂರ್ಖ ಈ ಕ್ಷಣದೊಳು ತೋರಿಸುವೆನು ನಿನಗೆ ಯವನರಖ. ಹೇಲೈ ಜಮಧಾದ್ರಿ ಕುಮಾರ, ನಿನಗೆ ತಿಳಿಯದು ಎನ್ನ ಪರಾಕ್ರಮದ ವಿಚಾರ. ಎನ್ನ ಪರಾಕ್ರಮದ ವಿಚಾರ ನಿನಗೆ ತಿಳಿಯದಲೇ ಷಂಡ. ಅಷ್ಟದಿಕ್ಪಾಲಕರ ಎನಿಗೆ ಭಯಗೊಂಡು ಬಾಳುವವರು, ಶ್ರೀಲೋಕ ಕಂಟಕನಾದ ದಶಕಂಟಕನಾದ ರಾವಣನು ಸೋತ ಕಿಂಕರನಾಗಿರುವನ ಮಂಡ, ಅದೇ ಪ್ರಕಾರವಾಗಿ ಹಿಂದಕ್ಕೆ ನಿಲ್ಲದ ಮಂಡ ಹಚ್ಚಿಬಿಡು ನಿನಗೆ ಜಲವಳಕಿರುಂಡು. ಇದೇ ಕಾರ್ಥವೀರಾರ್ಜುನನೆಂಬ ಕುಲ್ಲ, ನಿನಗೆ ಸ್ವಲ್ಪವಾದರೂ ಜ್ಞಾನವಿಲ್ಲ. ಸ್ವಲ್ಪ ತಾಳಲೇ ಭಂಡ, ನಿನಗೆ ಮೃತ್ಯು ಸ್ವರೂಪನಾದ ಈ ಭಾರ್ಗವ ರಾಮನೇ ಪರಶುರಾಮನಾಗಿ ಬಂದಿರುವುದೆಂಬ ನನ್ನ ಹೃದಯ ಎನ್ನ ಮುಂದೆ ನಿನ್ನ ಅಲ್ಪ ಪೌರುಷವು ಕೊಚ್ಚಿಕೊಳ್ಳುವೆಯ? ಸಹಜವಾಗಿ ಕಚ್ಚಿಕೊಳ್ಳವನೇ ಭಂಡ. ಏ ಷಂಡ, ಏ ಹದಮ, ಅಮರನಾಥನ ಕರದ ವಜ್ರಾಯುಧದಂತೆ ಕಾಲ ಯಮನ ದಂಡದೋಳು ಮೆರೆಯುವ ಕಾಲ ದಂಡದಂತೆ ಪ್ರಜ್ವಲಿಸುವ ಈ ಅನ್ನ ಅರನು ಕೊಟ್ಟ ಪರಶುವಿನಿಂದ ನಿನ್ನ ಶಿರವನ್ನು ಈ ಧರಾತಳಕ್ಕೆ ಇಳಿಸುವೆನು. ಇರಿ ನಿನ್ನ ರುಂಡಮಂ ಈ ಧರಾತಳಕ್ಕೆ ಇಳಿಸಿಬಿಡುವನು. ಏ ಷಂಡ, ಏ ಹದಮ, ಸಮಸ್ತ ಸಜ್ಜನರಿಗೆ ನಿನ್ನ ಮರಣದಿಂದ ಆನಂದ ಉಂಟಾಗುವಂತೆ ಮಾಡುವೆನು. ಯುದ್ಧಕ್ಕೆ ಸನ್ನದ್ಧನಾಗು ಮೂಢಮತಿ, ನಿನ್ನ ಶಿರವನ್ನು ಅರಿಗಡುವನು ಜಾಗೃತಿ. ಏಲಿಯೇ ಪರಶುರಾಮ, ಇಲ್ಲಿ ಯಾರ ಹರಿಯವರು ನಿನ್ನಯ ಪರಾಕ್ರಮ. ಯುದ್ಧ ಮಾಡುವ ತ್ರಾಣ ಇಲ್ಲದವರು ಕಂಡ ಕಂಡಂತೆ ಮಾತನಾಡಿದರೆ ಬಂದ ಫಲವೇನು? ಮಾಡುವುದೇನಲೇ ಷಂಡ? ನಿನಗೆ ಅಭಿಲಾಷವಿದ್ದರೆ ಯುದ್ಧಕ್ಕೆ ಸನ್ನಿಧನಾಗ ರೇಣುಕತನ ಸೇರಿಸಿ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ ಷಂಡ. ಬಳಿ ಬಳಿರಿ ಎಲ್ಲ ಈ ಸಾರಥಿ ಭೂಪತಿ ಜಾಗ್ರತೆಯಿಂದ ನಮ್ಮ ಮಾತೆಯರಿಗೆ ಈ ಸುದ್ದಿಯನ್ನು ತಿಳಿಸುವಂತ ನಾವು ಸಾರಥಿ ಹೋಗು ನೀನು ಸಾರಥಿ.
Hãy subscribe cho kênh Ghiền Mì Gõ để không bỏ lỡ